ಹೆಚ್ಚಿಗೆ ಅವ್ರು ಹೊರಗೆ ಹೆಂಗಿದ್ರು ಹಂಗೆ ಇರುವಂಥ ಸಾಧ್ಯತೆಗಳು ಹೆಚ್ಚಾಗೋದ್ರಿಂದಾಗಿ ಇದು ಶಿಕ್ಷೆ ಅನ್ನೋಕ್ಕಿಂತಲೂ ಅವ್ರಿಗೆ ಇದೊಂದು ಅರಮನೆ ಅನ್ನುವಂಥ ಭಾವ ಬರೋದ್ರಿಂದಾಗಿ ಇದು ಮುಂದುವರಿತಿತ್ತು ಹಿಂಗೆ ಇದು ಸಿಸ್ಟಮ್ ಅಂತ ಅನಿಸ್ತದೆ. ಏನೂ ಇರಲಿ, ಪೋಷಕರ ಜೊತೆಗೆ ಮಾತಾಡೋದಾಗಿರ್ಬೋದು, ಮತ್ತನಾಗಿರ್ಬೋದು, ತಂದೆ ಜೊತೆಗೆ ಮತ್ತೆ ಇನ್ನುಳದ ಮಿತ್ರರ ಜೊತೆ ಮಾತಾಡೋದು ಸರಿ ಅದ. ಬಟ್ ಅವ್ರಿರೋದು ಜೈಲು ಅನ್ನೋದನ್ನು ಅವ್ರು ಮರಿಬಾರದು ಅನ್ನೋದು ಈ ಸಂದರ್ಭದಲ್ಲಿ ಮತ್ತೆ ಒತ್ತಿ ಹೇಳುವಂಥದ್ದು. ಏನೂ ಇರಲಿ, ರೇವಣ್ಣ ಅವ್ರ ಮೇಲೂ ಆರೋಪಗಳಿದ್ದಾವೆ, ಅಧಿಕಾರಿಗೆ ಇನ್ನುಳಿದವ್ರ ಮೇಲೂ ಆರೋಪಗಳಿದ್ದಾವೆ. ಆದರೆ ಆರೋಪಗಳು ಸಣ್ಣಪಟ್ಟಿರೋದ್ರಿಂದ ಅದನ್ನೆಲ್ಲ ಹೆಚ್ಚುಗಳು ಮರೆತು ಬಿಡೋದು ಜನರು ಹೆಚ್ಚಾಗ್ಯಾರ. ಏನೇ ಇಲ್ಲ, ಒಟ್ಟಿನೆಲ್ಲ ಪ್ರಜ್ವಲ್ ಜೈಲಿನಲ್ಲಿ ಸುಖವಾಗಿದ್ದೆ ಅನ್ನೋದು ಮಾತ್ರ ಇದನ್ನು ಗೊತ್ತಾಗ್ತದೆ. ಬಟ್ ಆದರೂ ಒಂದು ಮಾತು ಹೇಳಬೇಕಾಗ್ಯದ, ಜೈಲ್ ಈಸ್ ಜೈಲ್, ಮತ್ತೇನಲ್ಲ. ಅಲ್ಲೇ ಎಷ್ಟೋ ನಾವು ಆರಾಮಿದ್ದೀವಪ್ಪ, ನಮಗೆ ಏನೋ ಸೌಕರ್ಯಗಳಿದ್ದಾವೆ ಅಂದರೂ ಸಹಿತ ಕೆಲವೊಂದು ಲಿಮಿಟೇಷನ್ಸ್ಗಳು ಬರ್ತಾವೆ. ಆ ದಿಶೆಯಲ್ಲೇ ಪ್ರಜ್ವಲ್ಗೆ ಇವತ್ತೇನು ಶಿಕ್ಷೆ ಆಗ್ಯದ, ಇದು ದೊಡ್ಡ ಶಿಕ್ಷೆ ಅಂತ ಅನ್ಬೇಕಾಗ್ತದೆ. ಬಟ್ ಇಷ್ಟರೊಳಗೆ ಅವರು ಪರಿವರ್ತನೆ ಆಗಬೇಕಾಯ್ತು. ಪ್ರಜ್ವಲ್ ಅವರು ಯಾಕೋ ಆಗಿಲ್ಲ ಅನ್ನುವಂಥ ಮಾತು. ಇದಕ್ಕೆ ಕಾರಣ ಅಂದ್ರೆ ಅವ್ರ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಸಮಾಜ ಆಗಿರ್ಬೋದು, ಅವ್ರಿಗೆ ಒಂದು ಸ್ವಲ್ಪ ತಿಳಿಸಿ ಹೇಳೋ ಕೆಲಸವನ್ನು ಮಾಡಬೇಕಾಗಿತ್ತೇನೋ. ಆದರೆ ಈಗಾಗಲೇ ಎಲ್ಲ ದಾಟಿ ಹೋಗಿಬಿಟ್ಟದ, ಶಿಕ್ಷಣ ಆಗ್ಯದ ಅನ್ನೋಂಥ ಭಾವ ಅವರಲ್ಲಿ ಬಂದಿದ್ದರಿಂದಾಗೆ ಈ ಒಂದು ಏನಪ್ಪ ಅಂತಂದರೆ ಘಟನೆಗಳು ಇಂಥವು ಮುಂದೆ ಹಂಗೆ ನಡೀತಾ ಮಾಡಿದ್ದಾವೆ. ಆದರೂ ಪ್ರಜ್ವಲ್ ರೇವಣ್ಣ ಆದಷ್ಟು ಇಂಥ ವಿವಾದಗಳಿಗೆ ಸಿಲುಕಲಾರರ ಹೊರಗೆ ಬರುವ ಸಾಧ್ಯತೆಗಳು ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಳೋದು ಯೋಗ್ಯ ಅನ್ನೋ ಮಾತನ್ನು ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ನ್ಯೂಸ್ ಮಾಡಿ. H16 ನ್ಯೂಸ್ ಅರ್ಥ ಸೀತಾರಾಮ ಸತ್ಯಕಾಯಿಗಳಿಗೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.